ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಬೆಲ್ಲ ಮತ್ತು ಅಕ್ಕಿ. ಸೊ ನಾವು 2 ನಿಮಿಷದಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ನಾವು ಒಂದು ದೊಡ್ಡ ಬೌಲ್ನ ತೊಗೊಬೇಕು. ಅದಕ್ಕೆ ನಾವು 1 ಬೌಲ್ ಆಗೋಷ್ಟು ಅಕ್ಕಿನ ಹಾಕ್ಕೊಬೇಕು. ಅದಾದಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ 1-2 ಸತಿ ವಾಶ್ ಮಾಡಿ ಸಾಕು. ವಾಶ್ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ನೆನೆಯೋಕೆ ಇಟ್ಬಿಡಿ. ಅದು ನೆಂದಾದ್ಮೇಲೆ ನಾವು ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರಿಗೆ ನಾವು ನೆನೆಸಿಟ್ಟಿರೋವಂಥ ಅಕ್ಕಿ ಮತ್ತು ಹೆಸರು ಬೇಳೆನ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ಮತ್ತು ಬೇಳೆನ ಮೆಷರ್ ಮಾಡಿರ್ತೀವಿ ಅದೇ ಬೌಲಲ್ಲಿ ಒಂದು 5 ಗ್ಲಾಸ್ ಆಗೋಷ್ಟು ನೀರು ಮತ್ತು 1 ಬೌಲ್ ಆಗೋಷ್ಟು ಮಿಲ್ಕ್ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ನಿಮಗೆ ಹಾಲು ಬೇಕಂದರೆ ಹಾಲು ಹಾಕ್ಕೊಳ್ಳಿ. ಇನ್ ಕೇಸ್ ಹಾಲು ಇಷ್ಟ ಇಲ್ಲ ಅಂದರೆ ಅದು ಬೇಡ, ಅದನ್ನ ಸ್ಕಿಪ್ ಮಾಡ್ಬೋದು. ಮತ್ತು ಕುಕ್ಕರ್ನ 3 ವಿಷಿಲ್ ತನಕ ಬಿಡಬೇಕು. ಮತ್ತು ಅದನ್ನು ಲೋ ಫ್ಲೇಮಲ್ಲೇ 3 ವಿಷಿಲ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಬಂದಿದೆ. ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಅದೇ ಕುಕ್ಕರ್ಗೆ 1.5 ಬೌಲ್ ಆಗೋಷ್ಟು ಬೆಲ್ಲನ ತುರ್ಕೊಬೇಕು ಸಣ್ಣದಾಗಿ, ಯಾಕಂದರೆ ಅದು ಮಿಕ್ಸ್ ಮಾಡೋಕ್ಕೆ ಈಸಿ ಆಗಬೇಕು. ಅದಾದಮೇಲೆ ನಾವು ಇದನ್ನು 3-4 ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಅದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಬೆಲ್ಲ ಎಷ್ಟು ಕರಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಆ್ಯಂಡ್ ಈಸಿ ರೆಸಿಪಿ. ನೆಕ್ಸ್ಟು ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಜಾಸ್ತಿ ಆಗಲಿ ಅಂತ ಒಂದಷ್ಟು ಗೋಡಂಬಿ ದ್ರಾಕ್ಷಿನ ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಾಗುತ್ತೆ. ಮತ್ತು ಇದು ಗೀ ಹಾಕಿರೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನೀವು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ತಿನ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you.